ಮಾನ್ಯ ಮಹೇಶ್ ಅವರು ಹೇಳಿದಂಗೆ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ನಿರುದ್ಯೋಗಿ ಪದವೀಧರರಿಗೆ ಮಾಡಿದಂತ ಮೋಸ ಇಡೀ ದೇಶದ ಯುವಕರು ನೋಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ನಿರುದ್ಯೋಗಿ ಪದವೀಧರರಿಗೆ ಉದ್ಯೋಗ ಸಿಗತನಕೂ ಕೂಡ ಅನುಕೂಲ ಮಾಡ್ತಾರೆ ಅನ್ನಂತ ನಂಬಿಕೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಂದ್ ರೀತಿ ಗೌರವ ಬರುತ್ತೆ ಅನ್ನೋಂತ ರೂಪದಲ್ಲಿ ನೋಡ್ತಾ ಇದ್ರು. ಇವತ್ತು ಹೇಳ್ತಾ ಇದ್ದಾರೆ ನಾವು ಎಲ್ಲ ನಿರುದ್ಯೋಗಿ ಪದವೀಧರರಿಗೆ ಕೊಡಲ್ಲ, 22-23ರಲ್ಲಿ ಪಾಸ್ ಆಗಿರಬೇಕು, 6 ತಿಂಗಳು ನಿರುದ್ಯೋಗಿಗಳಾಗಿರ್ಬೇಕು. ಹಾಗಾದ್ರೆ ಮುಂಚೆ ಪದವಿ ತಗೊಂಡು ನಿರುದ್ಯೋಗಿಗಳಾಗಿ ನಿಮಗೆ ವೋಟ್ ಕೊಡಿಸಿದ್ರಲ್ಲ ಆ ಯುವಕರು, ಅವ್ರ ಕಥೆ ಏನಾಗಾದ್ರೆ, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಆ ನಿರುದ್ಯೋಗಿ ಪದವೀಧರರ ಪರವಾಗಿ ಹೇಳಕ್ ಇಷ್ಟಪಡ್ತೇನೆ. 7ನೇ ತಾರೀಕು ನೀವು ಮಂಡನೆ ಮಾಡ್ತಾರಂತ ಬಜೆಟ್ನಲ್ಲಿ ನಿರುದ್ಯೋಗಿ ಪದವೀಧರರಿಗೆ ನೀವೇನ್ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಿರಿ ಅದರ ಪ್ರಕಾರ ನೀವು ಹಣವನ್ನ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು. ಇಲ್ಲದಿದ್ರೆ ಇಡೀ ರಾಜ್ಯದ ಯುವಕರನ್ನು ಕಟ್ಟಿಕೊಂಡು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೀವಿ ಅನ್ನಂತ ಎಚ್ಚರಿಕೆಯನ್ನ ರಾಜ್ಯದ ಮುಖ್ಯಮಂತ್ರಿ ಕೊಡಕ್ಕೆ ಇಷ್ಟಪಡ್ತೇನೆ. ಉಳಿದೆಲ್ಲ ಅಂಶದ ಬಗ್ಗೆ ವಿವರಕ್ಕೆ ಹೋಗಲ್ಲ ನಾನು. ವಿದ್ಯುತ್ ನಿಮ್ಮ ಸರ್ಕಾರ ಬರ್ತಿದ್ದೇನೆ ದೇಶದ ಇತಿಹಾಸದಲ್ಲೇ ಕೈಗಾರಿಕೆಗಳು ರಾಜ್ಯದಲ್ಲಿ ಬಂದ್ ಮಾಡಿದ್ದು ಮೊದಲನೇ ಬಾರಿ ದೇಶದ ಇತಿಹಾಸದಲ್ಲಿ. ಸರ್ಕಾರ ಬಂದು 1 ತಿಂಗಳು ಮುಂಚೆನೆ ಅಲ್ಲಿಂದ ಶುರುವಾಯಿತು. ಬೆಲೆ ಜಾಸ್ತಿ ಆಯ್ತು ವಿದ್ಯುತ್ ಬೆಲೆ ಜಾಸ್ತಿ ಆಗ್ತಿದ್ದಂಗೆನೆ ಇಡೀ ರಾಜ್ಯದ ಎಲ್ಲ ದಿನನಿತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಶಾಪ ಆಗ್ತಾ ಇದ್ದಾರೆ ಹೆಣ್ಮಕ್ಳು, ಯಾಕಾದ್ರೆ ಇವ್ರಿಗೂ ನಾವು ಓಟ್ ಕೊಟ್ಟು ಅಂತ. ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ. ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಬೇಕು. ನಾವು ಯಾತಕ್ಕೆ ಜಾಸ್ತಿ ಮಾಡಿದ್ವಿ, ಹೇಗೆ ನಾವು ಕಡಿಮೆ ಮಾಡ್ತೀವಿ ಅಂತ. ಇಲ್ಲ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಬೆಲೆ ಏನು ಏರಿಕೆ ಆಗಿದೆಯಲ್ಲ ಅದ್ರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ. ವಿದ್ಯುತ್ ದರವನ್ನ ಜಾಸ್ತಿ ಮಾಡಿದ್ ನಾವಲ್ಲ, ಹಿಂದಿನ ಬೊಮ್ಮಾಯಿ ಸರ್ಕಾರ ಅಂತ ಮತ್ತೊಮ್ಮೆ ಸುಳ್ಳು ಹೇಳ್ತಿರಲ್ಲ. ಕೆಇಆರ್ಸಿ ಮಾಡಿದಂತ ಆದೇಶವನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾವು ಒಪ್ಪಿರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅದನ್ನ ಜಾರಿಗೆ ತಂದು ಬಿಜೆಪಿಯವರು ಜಾಸ್ತಿ ಮಾಡಿದ್ದು ನಾವಲ್ಲ ಅಂತ ಹೇಳ್ಕೊಂಡು ಬಿಜೆಪಿ ಮೇಲೆ ಆಪಾದನೆ ಹಾಕಕ್ ಹೊರಟಿದಿರಲ್ಲ, ಇದು ಯಾವ ನ್ಯಾಯ? ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತೀವಿ ತಿಂಗಳ, ಒಂದೊಂದು ತಿಂಗಳೇ ತಳ್ಳಿ ಹೋಗ್ತಾ ಇದೆ. ಹೇಳ್ತಾರೆ ಒಬ್ಬ ಮಂತ್ರಿಗಳು ಅಂತ, ಸರ್ವರ್ ಹ್ಯಾಕ್ ಆಯ್ತು. ಸರ್ವರ್ ಹ್ಯಾಕ್ ಆಗೋದಕ್ಕೆ ಕಾರಣ ಕೇಂದ್ರ ಸರ್ಕಾರ. ಇದನ್ನ ಯಾರು ಹೇಳ್ತಾರೆ? ಸಚಿವ ಸಂಪುಟದ ಒಬ್ಬ ಸದಸ್ಯರು ಮೊನ್ನೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಕೇಂದ್ರ ಸರ್ಕಾರ ಹ್ಯಾಕ್ ಮಾಡ್ತು. ಇಡೀ ರಾಜ್ಯದಿಂದ ಕಾಂಗ್ರೆಸ್ ಪಕ್ಷದವರು ಸೇರಿ ಯಾಕೆ ಸುಳ್ಳು ಹೇಳ್ತೀರಿ ಅಂತ ಟೀಕೆ ಮಾಡಿದಾಗ ಇದು ರಾಜಕೀಯ ಹೇಳಿಕೆ ನಾನು ಅಂತ ಹೇಳ್ಕೊಂಡು ಸತೀಶ್ ಜಾರಕಿಹೊಳಿ ಸುಳ್ಳು ಒಪ್ಕೋತಾರೆ. ನಾನು ಇದಕ್ಕೋಸ್ಕರ ಇಷ್ಟು ಮಾತ್ರ ಹೇಳ್ತಿದ್ದೇನೆ. ಇಲ್ಲಿ ಕೂತಂತ ಕಾರ್ಯಕರ್ತರು ನಾವು ಚುನಾವಣೆಯ ಫಲಿತಾಂಶದಲ್ಲಿ ಸೋತಿರ್ಬೋದು. ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಮತದಾರರು ಯಾರ ಪರವಾಗಿದ್ರು? 36% ಇದ್ದಂತ ಭಾರತೀಯ ಜನತಾ ಪಾರ್ಟಿಗೆ
0.6% ವೋಟ್ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ. ಇದರ ಅರ್ಥ ಮುಂದಿನ ಚುನಾವಣೆಯಲ್ಲಿ, ಲೋಕಸಭೆ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿ ಜೊತೆ ಇರ್ತೀವಿ